ಹಲೋ ಎವ್ರಿವನ್, ಈ ಹಾಗಲಕಾಯಿ ಸ್ಟಫ್ಡ್ ಫ್ರೈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮಾಡ್ಕೊಳ್ಳೋದು ಗ್ಯಾರಂಟಿ. ಹಾಗಲಕಾಯಿ ಅಂದರೆ ಇಷ್ಟ ಇಲ್ದಿದ್ದವ್ರಿಗೂ ಸಹ ಇದು ತಿಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಮಾಡಿರೋದು ಫಸ್ಟ್ ಟೈಮ್ ಆದ್ರೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಹೇಗೆ ಮಾಡೋದಂತ ನೀವು ಕೂಡ ನೋಡ್ಬಿಡಿ. ಫಸ್ಟ್ ಒಂದು ಪ್ಯಾನ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ ಬೀಜ, ಆಮೇಲೆ ಬಿಳಿ ಎಳ್ಳು ಸೇರಿಸಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು, ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ತೊಳೆದಿರೋ ಹಾಗಲಕಾಯಿನ ನೀಟಾಗಿ ಪೀಲ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿರೋ ಥರ ಮಿಡ್ಲಿಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಗಲಕಾಯಿ, ಅರಿಶಿನ ಮತ್ತು ಹುಣಸೆ ಹಣ್ಣು ನೀರು ಹಾಕ್ಬಿಟ್ಟು ಕುಕ್ ಮಾಡ್ಕೋಬೇಕು. ಮುಂಚೆನೇ ಹುರಿದಿಟ್ಕೊಂಡಿರೋ ಮಿಶ್ರಣಕ್ಕೆ ನೆನೆಸಿರೋ ಹುಣಸೆಹಣ್ಣು ನೀರು ಸಮೇತ ಹಾಕಿ ರುಚಿಗೆ ತಕ್ಕನಾಗೆ ಉಪ್ಪು, ಖಾರ, ಅರಿಶಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಆ ಮಿಶ್ರಣವನ್ನು ಈ ಹಾಗಲಕಾಯಿ ಮಿಡ್ಲಲ್ಲಿ ಸ್ಟಫ್ ಮಾಡಿಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ಟಫ್ ಮಾಡಿರೋ ಎಲ್ಲ ಹಾಗಲಕಾಯಿನೂ ಸೇರಿಸಿ ಎರಡೂ ಕಡೆನೂ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯ್ತು ಟೇಸ್ಟಿ ಹಾಗಲಕಾಯಿ ಮಸಾಲ ಸ್ಟಫಿಂಗ್ ಫ್ರೈ.